ಕಥೆಯನ್ನು ಕೇಳೆ. ಓಡಿ ಪುಟ್ಟ ಮಕ್ಕಳೇ, ನನಗೆ ಕತೆ ಹೇಳಲು ಅಜ್ಜಿ ಇದ್ದಾರೆ. ರಾಜ ಕತೆ ಹೇಳುನೆ, ಒಂದು ಮ್ಯಾಜಿಕ್ ಕತೆ ಹೇಳುತ್ತೀರಾ? ನನ್ನ ನೆಚ್ಚಿನ ಕಥೆಯನ್ನು ನಾನು ನಿಮಗೆ ಹೇಳುತ್ತೇನೆ. ನಾನು ನಿಮಗೆ ಒಂದು ಹೊಸ ಕಥೆಯನ್ನು ಹೇಳುತ್ತಿದ್ದೇನೆ. ಕಥೆ ಕೇಳಿ ಪ್ರಿಯೆ, ಈ ಅಜ್ಜಿ ಹೇಳುವರು ಕಥೆಯನ್ನು ಕೇಳಿ. ಕಾಡಿನಲ್ಲಿ ಒಂದು ಸಿಂಹವಿತ್ತು, ನಾನೇ ರಾಜ ಅದು ಹಾಗೆ ಹೇಳಿದೆ. ಅದರ ಶಬ್ದವು ಕಾಡನ್ನು ನಡುಗಿಸಿತು. ಎಲ್ಲ ಪ್ರಾಣಿಗಳು ಭಯಭೀತವಾಗಿದ್ದವು. ಒಂದು ದಿನ ಒಂದು ಪುಟ್ಟ ಮೊಲ ಬಂತು, ಅದು ಸಿಂಹವನ್ನು ನೋಡಿ ನಕ್ಕಿತು. ಕಥೆ ಕೇಳಿ ಪ್ರಿಯೆ, ಈ ಅಜ್ಜಿ ಹೇಳುವರು ಕಥೆಯನ್ನು ಕೇಳೆ. ಕಾಡಿನ ರಾಜ ಸಿಂಹ ಕಥೆಯನ್ನು ಕೇಳಿ. ಸಿಂಹವು ಮೊಲವನ್ನು ನೋಡಿ ಕೇಳಿತು, ನೀನು ಯಾಕೆ ನಗುತ್ತಿದ್ದೀಯಾ? ಮೊಲ ಮುಗುಳಗುತ್ತಾ ಹೇಳಿತು, ರಾಜನಿಗೂ ಪ್ರೀತಿ ಬೇಕು, ನಿಮಗೆ ಶಾನ ಮತ್ತು ಧೈರ್ಯ ಬೇಕು. ಕೇವಲ ಹೆದರಿಸುವುದು ಸಾಕಾಗುವುದಿಲ್ಲ. ಕಥೆ ಕೇಳಿ ಪ್ರಿಯೆ, ಈ ಅಜ್ಜಿ ಹೇಳುವರು ಕಥೆಯನ್ನು ಕೇಳಿ. ಸಿಂಹದ ರೂಪಾಂತರವನ್ನು ಆಲಿಸಿ, ಆ ದಿನದಿಂದ ಸಿಂಹ ಯೋಚಿಸಿತು. ಅದು ನಮ್ರತೆ ಮತ್ತು ಜ್ಞಾನವನ್ನು ಬೆಳೆಸಿತು. ಪ್ರಾಣಿಗಳ ಮೇಲಿನ ಪ್ರೀತಿಯನ್ನು ತೋರಿಸಿದರು. ನಿಜವಾದ